ಲೀಲಾ ಮತ್ತೆ ಏಜೆ ಲೈಫಿಗೆ ಬರಬಾರ್ದು ಅಂತ ಅವಳು ಮದುವೆ ನಿಲ್ಲಿಸೋಕೆ ಅಂತರ ಅತ್ತೆನ ಹೋಲೋ ಪ್ರಾರ್ಥನನ್ನ ಮದುವೆ ಸಂದರ್ಭದಲ್ಲಿ ಕರ್ಕೊಂಡು ಬಂದು ಮದುವೆನ ನಿಲ್ಲಿಸಿದ್ದು ನಾನು. ಏಜೆಯಿಂದ ಲೀಲಾನ ದೂರ ಇಡಕ್ಕೆ ನಾನು ಮಾಡಿದ ಕೆಲಸ ಪುಣ್ಯದ ಕೆಲಸ ಆಗಿರಲಿಲ್ಲ ಅನ್ನೋದು ನನಗೆ ಅರ್ಥ ಆಗೋದ್ರೊಳಗೆ ಅಂತರ ಅತ್ತೆ ರೂಪದಲ್ಲಿ ಬಂದಿರೋ ಪ್ರಾರ್ಥನಾ ನನ್ನ ಕೈ ಮೀರಿ ಬೆಳೆದಿದ್ಲು. ಇಡೀ ಮನೆನ ನುಂಗ್ ಹಾಕಬೇಕು ಅಂತ ಈಗ ಅವಳು ಹೆಮ್ಮರವಾಗಿ ಬೆಳೆದು ನಿಂತಿದ್ದಾಳೆ. ನನಗೆ ಅರ್ಥ ಆಗಿದ್ದೇನೆಂದರೆ ಈ ಮನೆನ ಲೀಲಾ ಬಿಟ್ಟು ಬೇರೆ ಯಾರ ಕೈಯಲ್ಲೂ ಉಳಿಸ್ಕೊಳಕ್ಕಾಗಲ್ಲ ಅನ್ನೋದು. ಈ ವಿಷಯನ ಲೀಲಾಗ ಅರ್ಥ ಮಾಡಿಸೋದ್ರೊಳಗೆ ನಾನು ಲೀಲಾನ ನನ್ನ ಅತ್ತೆ ಅಂತ ಸ್ವೀಕರಿಸಿದ್ದೆ. ಆದರೆ ನನ್ನನ್ನು ಲೀಲಾ ಅತ್ತೆ ನಂಬಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿತ್ತು. ಆ ಪಾಪಿ ಪ್ರಾರ್ಥನಾ ಮುಖವಾಡ ಯಾವಾಗ ಬದಲಾಗುತ್ತೋ, ಲೀಲಾ ಅತ್ತೆ ನಮ್ಮ ಮನೇನ ಏಜೆನ ಹೇಗೆ ಉಳಿಸ್ಕೋತಾರೋ ಅನ್ನೋ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ. ನಾನು ಮಾಡಿರೋ ತಪ್ಪಿಗೆ ಅದು ಯಾವ ಶಿಕ್ಷೆ ಬರುತ್ತೋ ಬರಲಿ, ನಾನು ಸಿದ್ಧವಾಗೇ ಇದ್ದೀನಿ. ದುರ್ಗಾನ ಇಷ್ಟೆಲ್ಲ ಬರ್ದಿರೋದು ನನಗಿದೆಲ್ಲ ನಂಬಕ್ಕೆ ಆಗ್ತಿಲ್ಲ. ಇಲ್ಲ, ದುರ್ಗಾನ ಈಸಿಯಾಗಿ ನಂಬಕ್ಕಾಗಲ್ಲ. ನಾನು ಇದನ್ನ ಓದಬೇಕು ಅಂತ ಅವಳನ್ನೆಲ್ಲ ಬರೆದಿಟ್ಟು ಹೊರಗಡೆ ಹೋಗಿರ್ಬೋದು. ನಾನು ಕ್ಲಾರಿಟಿ ಸಿಗೋವರೆಗೂ ದುರ್ಗಾನ್ ಮಾತ್ರ ನಂಬಲ್ಲ. ಇಲ್ಲ, ಧ್ಯಾನ ಅಂದ್ರೆ ಗೊತ್ತೇನ್ರೋ? ನಂಗೆ ಗೊತ್ತು ಮೇಡಮ್, ಮೆಡಿಟೇಷನ್. ಇಂಗ್ಲಿಷ್ ಅಲ್ಲಿ ಏನಂತಾರೆ ಅಂತ ನಾ ಕೇಳಿಲ್ಲ, ತರ್ಲೆ. ಪ್ರೇಮ ಅಂದ್ರೆ ಧ್ಯಾನ. ಪ್ರೇಮ ಅಂದ್ರೆ ಧ್ಯಾನನ? ಪಿಕ್ಚರ್ ಅಲ್ಲಿ ಬರುತ್ತಲ್ಲ, ಮೌನವೇನೆ ಧ್ಯಾನವೇನೆ ಪ್ರೇಮ. ಸೂಪರ್ ಸೂಪರ್. ಬಾಯ್, ನಾ ಮೆಡಿಟೇಷನ್ ಬಗ್ಗೆ ಮಾತಾಡ್ತಿದ್ರೆ ನೀವೇನ್ ಮಾಡ್ತಿದ್ದೀರಾ ನೋಡಿ. ಈಗಿನ ಕಾಲದ ಯೂತ್ ಎಲ್ಲ ಹಾಳಾಗ್ಬಿಟ್ಟಿದ್ದೀರಾ. 3 ಹೊತ್ತು ಮೊಬೈಲು ರೀಲ್ಸು ಇದೇ ಆಗೋಯ್ತು. ಮತ್ತಿನ್ನೇನ ಎಲ್ರು ನಿಮ್ ತರ ಕಿವಿಗೆ ಇಯರ್ಫೋನ್ ಹಾಕೊಂಡು ಏರೋಬಿಕ್ಸ್ ಮಾಡ್ಬೇಕಾ? ಅವ್ರ ವಯಸ್ಸಿಗೆ ತಕ್ಕಂಗೆ ಏನೋ ಮಾಡ್ಕೋತಾರೆ ಬಿಡಿ. ಮೊದಲು ನಾವು ನಮ್ಮ ದೇಹನ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಏನ್ ಬೇಕು ಏನ್ ಬೇಡ ಅನ್ನೋದನ್ನ ನಾವೇ ನೋಡ್ಕೋಬೇಕು. ನಮ್ಮ ದೇಹಕ್ಕೆ ಬೇಕಾಗಿರೋದು ಏಕಾಗ್ರತೆ, ತಪಸ್ಸು. ಅದನ್ನೇ ಧ್ಯಾನ ಅನ್ನೋದು, ಅದನ್ನೇ ಮೆಡಿಟೇಷನ್ ಅನ್ನೋದು. ಗೊತ್ತಾಯ್ತಾ? ಈಗ ನಿಮಗೆಲ್ಲ ಮೆಡಿಟೇಷನ್ ಹೇಗೆ ಮಾಡೋದು ಅನ್ನೋದನ್ನ ನಾ ಹೇಳ್ಕೊಡ್ತೀನಿ. ಮೊದಲು ಎಲ್ಲರೂ ಕಣ್ಣು ಮುಚ್ಕೊಳ್ಳಿ. ಆಮೇಲೆ ದೀರ್ಘವಾಗಿ ಉಸಿರಾಡಿ. ಹಾಗೆ ದೀರ್ಘವಾಗಿ ಉಸಿರನ್ನ ಹೊರಗೆ ಬಿಡಿ. ಕಣ್ಮುಚ್ಕೊಳ. ಏನಜ್ಜಿ ನಮ್ಗೆ ಕಣ್ಮುಚ್ಚಕ್ಕೆ ನೀವೇ ಕಣ್ಬಿಟ್ಟಿದ್ದೀರಾ? ನಾನ್ ಟೀಚರು, ನಾನೇ ಕಣ್ಮುಚ್ಕೊಂಡ್ಬಿಟ್ರೆ ನೀವ್ ಕಪ್ಪಿಯಾಗಿ ಆಡೋದೆಲ್ಲ ನಾನ್ ನೋಡಕ್ಕಾಗತ್ತಾ? ನೀವ್ ಯಾವ್ಯಾವ್ದೋ ಹುಡುಗಿ ತಲೆಯಲ್ಲಿ ಯೋಚನೆ ಮಾಡ್ತಾ ಇದ್ರೆ ಕಣ್ಮುಚ್ಚಿ. ಅಜ್ಜಿ ಅಂದ್ರೆ ವಿಶ್ವರೂಪ್ ಯಾವ್ಯಾವ್ದು ಹುಡುಗಿ ಬಗ್ಗೆ ಯೋಚನೆ ಮಾಡ್ತಿದಾರ? ನಂಗೆ ಡೌಟ್ ಇತ್ತು ಅಜ್ಜಿ, ನಿಮ್ ಬಾಯಿಂದ ಬಂದಿದ್ದಾದ್ಮೇಲೆ ನಿಜನೇ ಆಗಿರುತ್ತೆ. ಯಾಕೆ ವಿಶ್ವರೂಪ್ ನಂಗೆ ಮೋಸ ಮಾಡ್ತಿದ್ದೀರಾ? ಅಯ್ಯಯ್ಯೋ, ಗೊತ್ತಾಗೋಯ್ತು ರೂಪ. ಪಾಪ ವಿಶ್ವರೂಪ್ ಇದನ್ನ ಬಚ್ಚಿಟ್ಟಿದ್ರು, ಹೀಗಾಗಿ ಬರ್ತಿತ್ತು. ಅಜ್ಜಿ ಬಂದು ಬೆಂಕಿ ಹಚ್ಚಿದ್ರು, ನೀವು ತುಪ್ಪ ಸುರಿತಾ ಇದ್ದೀರ. ಸುರಿಯದೇ ಇದ್ರೆ ನೀರ್ ಸುರೀರಿ. ಮೊದ್ಲೇ ಅವಳಿಗೆ ನನ್ನ ಮೇಲೆ ನಂಬಿಕೆ ಇಲ್ಲ. ಅಜ್ಜಿ ನಾ ಮೋಸ ಹೋಗ್ಬಿಟ್ಟೆ. ಅಯ್ಯೋ, ನಾನ್ ಮಾತ್ರ ದಿನದ 24 ಗಂಟೆ ಅವ್ರ ಬಗ್ಗೆ ಧ್ಯಾನ ಮಾಡ್ತೀನಿ, ಆದ್ರೆ ಇವ್ರು ನೋಡಿ. ಅಯ್ಯೋ ದೇವ್ರೇ, ಕರ್ಕೊಳ್ಳ. ಮುಚ್ಚ್ರ ಬಾಯಿ. ಏನಮ್ಮ ನೀನು, ನಾನೇನೋ ತಮಾಷೆಗೆ ಹೇಳಿದ್ರೆ ಅದನ್ನ ಹಿಡ್ಕೊಂಡ್ಬಿಟ್ಟಿಯಲ್ಲ. ನಮ್ ವಿಶ್ವರೂಪ ಅಂತವನಲ್ಲ, ಯಾಕೆಂದ್ರೆ ಅವನು ನಮ್ಮನೇಲಿ ಬೆಳೆದಿರೋ ಹುಡುಗ.
ನನ್ನ ಮಗ ರಾಮ್ ಜೊತೆ ಬೆಳೆದಿರೋ ಹುಡುಗ. ಅವನ್ ತಪ್ಪು ಮಾಡಲ್ಲ ಅಂತಂದ್ರೆ ಇವನು ತಪ್ಪು ಮಾಡಲ್ಲ. ನನ್ನ ಮಗ ರಾಮ್ ಆದ್ರೆ ಅವನ್ ಬಂಟ ಇವನು, ತಿಳ್ಕೊ. ಥ್ಯಾಂಕ್ ಯು ಸೋ ಮಚ್ ಅಜ್ಜಿ. ನೋಡಿದ್ಯಾ ನಾನೇನು ನನ್ನ ಕೆಪಾಸಿಟಿ ಏನು ಅಂತ? ನಿಂಗಿನ್ನು ಬಾಸ್ ಬಗ್ಗೆ ಗೊತ್ತಿಲ್ಲ ನೋಡು. ನಮ್ಮ ಬಾಸ್ ಮುಂದೆ 100 ಜನ ಬಂದು ನಿಂತರು ಅವ್ರ ಪ್ರೀತಿನ ಬಿಟ್ಟು ಆಚೆ ಹೋಗಲ್ಲ. ಅವ್ರನ್ನ ಕೋಟಿ ಹೆಣ್ಮಕ್ಳ ಮಧ್ಯೆ ನಿಲ್ಸಿದ್ರು. ಅವ್ರ ಪ್ರೀತಿ ಕಾಣುವಷ್ಟು ಪ್ಯೂರ್ ವಿಷನ್ ಇದೆ. ಅವ್ರಿಗೆ ಎಷ್ಟೇ ಆಘಾತಾದ್ರೂ ಅವ್ರ ಹಾರ್ಟ್ ಬ್ರೇಕ್ ಆಗದಿರುವಷ್ಟು ಮನಸ್ಸಿಗೆ ಪ್ಯೂರ್ ಕುಷನ್ ಇದೆ. ನಿಜವಾದ ಪ್ರೀತಿನ ಸಕ್ಸಸ್ ಮಾಡ್ಬೇಕನ್ನೋ ಸ್ಟ್ರಾಂಗ್ ಮಿಷನ್ ಇದೆ. ಅದಕ್ಕೆ ಬೇರೆ ಯಾವುದೇ ಹೆಂಗಸರ ನಾಟಕನ ನಮ್ಮ ಬಾಸ್ ಮುಂದೆ ನಿಲ್ಲಲ್ಲ. ನಾನು ಕೂಡ ಅವ್ರ ತರನೇ ನೀನ್ ನನ್ನನ್ನು ಪಡೆಯಕ್ಕೆ ಪುಣ್ಯ ಮಾಡಿರ್ಬೇಕು. ಏಜೆ ಸರಿ ಹೆಸರು ಹೇಳಿದಿ ಅಂತ ಸುಮ್ಮನಿದ್ದೀನಿ, ಇಲ್ಲ ಅಂದ್ರೆ ಫಿನಿಶ್ ಮಾಡ್ಬಿಡ್ತೀನಿ. ಅಜ್ಜಿ ಸ್ಟಾರ್ಟ್ ಮಾಡಿ. ಸರಿ, ಈಗ ಎಲ್ಲ ಕಣ್ಮುಚ್ಚಿ. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್. ಹಾಯ್, ಗುಡ್ ಮಾರ್ನಿಂಗ್ ಅಭಿ. ಗುಡ್ ಮಾರ್ನಿಂಗ್. ಎಲ್ಲ ಓಕೆನಾ ಈಗ? ಚೆನ್ನಾಗಿದ್ದೀನಿ ಅಭಿ. ಸ್ವಲ್ಪ ಸ್ಟ್ರೈನ್ ಆಗಿತ್ತು ಅಷ್ಟೇ. ನೌ ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ನಿನ್ನ ಪ್ರೀತಿ ನನ್ನ ಜೊತೆ ಇರುವಾಗ ಆ ವಿಧಿನೂ ನನ್ನನ್ನು ಏನೂ ಮಾಡೋಕ್ಕಾಗಲ್ಲ. ನೀನೇನು ಇಷ್ಟು ಬೇಗ ರೆಡಿ ಆಗಿಬಿಟ್ಟಿದ್ಯಾ? ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬೇಗ ರೆಡಿ ಆದೆ. ಅಭಿ, ನಿನ್ಗೆ ಈ ಸೂಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ? ಯು ಲುಕಿಂಗ್ ಗ್ರೇಟ್. ಅಂತರ ನಿಂಗೆ ನಿಜವಾಗ್ಲೂ ಈ ಸೂಟ್ ಇಷ್ಟ ಆಯ್ತಾ? ಹಿಡಿಸ್ತಾ ನಿಂಗೆ? ಅಫ್ಕೋರ್ಸ್ ಅಭಿ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇಫ್ ಯು ರಿಮೆಂಬರ್, ನಿನಗೆ ಆ್ಯಕ್ಚುಲಿ ಈ ಕಲರ್ ಇಷ್ಟ ಆಗ್ತಾ ಇರಲಿಲ್ಲ. ಹಾಗೇಳಿ ಈ ಕಲರಲ್ಲಿದ್ದ ಎಲ್ಲ ಬಟ್ಟೆಗಳನ್ನೂ ತೆಗೆದು ನಿನಗಿಷ್ಟ ಆಗೋ ಥರದ ಡಿಸೈನ್ ಸೂಟ್ನ ಹೊಲಿಸಿದ್ದೆ. ನೆನಪಿದೆಯಾ? ಹಾಂ, ನೆನಪಿದೆ ಅಭಿ. ಬಣ್ಣ ಅನ್ನೋದು ಕಣ್ಣು ಕಾಣೋ ಥರ ನೇಚರ್ ಕೊಟ್ಟಿರೋ ಗಿಫ್ಟ್ ಅಂತ ನೀನೇ ಹೇಳ್ತಿದ್ದೆ ಅಲ್ವಾ? ಅದಕ್ಕೆ ಹೇಳಿದೆ. ಮೋರ್ ಓವರ್ ನಿನಗೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಅದಕ್ಕೆ ಹೇಳಿದೆ ಅಷ್ಟೇ. ಫೈನ್ ಅಂತ. ಇನ್ಮೇಲೆ ನಿನಗಿಷ್ಟ ಆಗೋ ಥರದ ಡಿಸೈನ್ಸು ಬಟ್ಟೆಗಳಿಗೆ ಸ್ಟಿಚ್ ಮಾಡೋದಕ್ಕೆ ಆರ್ಡರ್ ಕೊಟ್ಬಿಡು. ಅದನ್ನೆಲ್ಲ ನಾನು ನೋಡ್ಕೋತೀನಿ ಅಭಿ. ನಿನ್ನ ಪರ್ಸ್ನಲ್ ಕೆಲಸ ನೋಡ್ಕೊಳ್ಳೋದಕ್ಕೆ ಅಲ್ವಾ ನಾನಿರೋದು. ಆದರೆ ನೀನು ಯಾವಾಗಲೂ ನನ್ನ ಜೊತೆಲಿರಬೇಕು. ನೀನೊಬ್ಬ ನನ್ನ ಜೊತೆಲಿದ್ದರೆ ನನಗೆ ಇನ್ನೇನು ಬೇಡ ಅಭಿ. ಇರ್ತೀನಿ, ಯಾವಾಗಲೂ ಜೊತೆಲಿ ಡೋಂಟ್ ವರಿ. ಬರಲಾ? ಓಕೆ ಅಭಿ, ಬಾಯ್. ಐ ಲವ್ ಯು. ಬಾಯ್. ಐ ಲವ್ ಯು ಅಂತ ಹೇಳಿದ್ರು ಲವ್ ಯು ಟೂ ಅಂತ ಹೇಳದೆ ಹೋಗ್ತಾನೆ. ಇವನ್ಗೇನಾದ್ರೂ ನನ್ನ ಮೇಲೆ ಅನುಮಾನ ಬಂದಿದ್ಯಾ? ಬಂದಿದ್ರು ನನ್ನ ಮುಂದೆ ಏನಾದರೂ ನಾಟಕ ಮಾಡ್ತಿದ್ದಾನ? ಇಲ್ಲ, ಹಾಗಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಹುಲಿನ ಬೇಟೆ ಆಡೋದಕ್ಕೆ ಹುಲಿ ಗುಹೆಗೆ ನುಗ್ಗಿದ್ದೀನಿ. ಒಂದು ಸಣ್ಣ ಅನುಮಾನ ಬಂದರೂ ಮೊದಲು ಪ್ರಾಣ ಹೋಗುತ್ತೆ, ಆಮೇಲೆ ಯಾಕೆ ಏನು ಅನ್ನೋ ಪ್ರಶ್ನೆ ಹುಟ್ಕೊಳ್ಳೋದು. ನಾನಿನ್ನೂ ಈ ಮನೇಲಿ ಸೇಫ್ ಆಗಿದ್ದೀನಿ ಅಂದರೆ ಅದರ ಅರ್ಥ ಅನುಮಾನ ಬಂದಿಲ್ಲ ಅಂತ. ಯಾವುದಕ್ಕೂ ಈ ವಿಷಯದ ಬಗ್ಗೆ ಬಾಸ್ನ ಮೀಟ್ ಮಾಡಿ ಕ್ಲಾರಿಫಿಕೇಶನ್ ತಗೋಬೇಕು. ಅವತ್ತೇನೋ ವಿಶ್ವರೂಪ್ ಪರೀಕ್ಷೆನಲ್ಲಿ ತಪ್ಪಿಸ್ಕೊಂಡ, ಆದರೆ ಇವತ್ತು ಕಂಡು ಹಿಡ್ದೇ ಹಿಡಿತೀನಿ. ಲವ್ವರ ಅಥವಾ ಮೋಸ್ಕರಣ ಅಂತ ಗೊತ್ತಾಗುತ್ತೆ. ಹಲೋ, ವಿಶ್ವರು ಸ್ಪೀಕಿಂಗ್. ಹಾಯ್ ವಿಶ್ವರು, ಹೇಗಿದ್ದೀರಾ? ಹೈಟ್ ಸ್ವಲ್ಪ ಕಮ್ಮಿ ಅನ್ನೋದು ಬಿಟ್ರೆ ಮಿಕ್ಕಿದ್ದೆಲ್ಲ ಪರ್ಫೆಕ್ಟ್ ಆಗಿ ಇದ್ದೀನಿ. ಹಾಗಲ್ಲ ರೀ, ಹೇಗಿದ್ದೀರಾ ಅಂದರೆ ಹೌ ಆರ್ ಯು?
ಐ ಆಮ್ ಕೂಲ್, ಸೂಪರ್ ಕೂಲ್, ಫ್ಯಾಂಟಾಸ್ಟಿಕ್, ಮೈಂಡ್ ಬ್ಲೋಯಿಂಗ್, ಮ್ಯಾರ್ವೆಲಸ್ ಆಗಿದ್ದೀನಿ. ನಾನು ಯಾರು ಅಂತ ಕಂಡು ಹಿಡಿದ್ರಾ ಅಥವಾ ನೆನಪಾಯ್ತಾ? ಅಯ್ಯೋ ಹೋಗಿಪ್ಪ ನೀವು. ಅವತ್ತು ಕಾಲ್ ಮಾಡಿ ಸುಮ್ಮನೆ ಆದವ್ರು ಮತ್ತೆ ಕಾಲ್ ಮಾಡಲೇ ಇಲ್ಲ ನೀವು. ಅಯ್ಯೋ ಡಬ್ಬ ನನ್ನ ಮಗನೇ, ಯಾವಳೋ ಕಾಲ್ ಮಾಡ್ತಾಳೆ ಅಂತ ಕಾಯ್ತಿದ್ಯಾ? ಮಾಡ್ತೀನಿ ನಿನಗೆ. ಹಲೋ, ಹಾಯ್, ಸಾರಿಪ್ಪ, ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಕಾಲ್ ಮಾಡೋಕ್ಕೆ ಆಗಲಿಲ್ಲ. ಆದರೆ ನನ್ನ ನೆನಪಾಯ್ತಾ ನಿಮಗೆ? ಟೂ ಮೆನಿ ವರ್ಕ್ ಶೆಡ್ಯೂಲಲ್ಲಿ ತುಂಬ ಬ್ಯುಸಿಯಾಗಿದ್ದೆ ನಾನು, ಸೊ ಕಂಡುಹಿಡಿಯೋಕ್ಕಾಗಿಲ್ಲ. ಥಾಮಸ್ ಆಲ್ವಾ ಎಡಿಸನ್ ಇಷ್ಟೊತ್ತಿಗೆ ಬಲ್ಬೇ ಕಂಡುಹಿಡ್ದಿದ್ರು, ಬಟ್ ನಾನು ಅವರಷ್ಟು ಫ್ರೀ ಇಲ್ಲಲ್ವಾ, ಅದಕ್ಕೆ ಆಗಿಲ್ಲ, ಸಾರಿ. ಪರವಾಗಿಲ್ಲ, ನೆನಪು ಮಾಡ್ಕೊಳ್ಳಿ. ನನ್ನ ನೆನಪಾದರೂ ನೆನಪಾಗ್ಬೋದು. ಅಯ್ಯೋ ಕಷ್ಟನಪ್ಪ. ನನ್ನ ಬಗ್ಗೆ ನೆನಪು ಮಾಡ್ಕೊಳ್ಳಲ್ವಾ? ಅಯ್ಯೋ ನೀವು ನುಲಿಬೇಡಿಪ್ಪ, ನಂಗೆ ಕಚ್ಚಗುಳಿ ಇಟ್ಟಂಗೆ ಆಗುತ್ತೆ. ಮಗನೇ, ಕಚ್ಚುಗಳು ಇಟ್ಟಂಗಾಗುತ್ತಾ? ನಿಂಗೆ ಕಚ್ಚುಗಳು ಎಲ್ಲ ಬಾಂಬ್ ಬಿಡಬೇಕು. ನನಗೆ ಮೋಸ ಮಾಡ್ತೀಯಾ? ಹಲೋ, ನೆನಪು ಮಾಡ್ಕೊಳ್ಳೇಬೇಕು. ಅವಾಗೇನು ಕಚ್ಚುಗುಳಿ ಬದಲು ಪಕ್ಕದಲ್ಲಿ ಕೂತು ಅಳುಗುಳಿನೂ ಆಡ್ಬೋದು. ಸರಿ, ಒಂದು ಕ್ಲೂ ಕೊಡಿ. ನಂದು 5 ಅಕ್ಷರದ ಹೆಸರು 6ರಿಂದ ಸ್ಟಾರ್ಟ್ ಆಗುತ್ತೆ. ಕಂಡು ಹಿಡಿದು ಕಾಲ್ ಮಾಡಿ. ಅಲ್ಲಿವರೆಗೂ ನಾನೇ ನಿಮ್ಮ ಬೆಳ್ದಿಂಗಳು ಬಾಲೆ. ಬಾಯ್ ವಿಶ್ವರು. ಬಾಯ್ ಬೆಳೆದಿಂಗಳ ಬಾಲೆ. ಅದೇ ಸಿನಿಮಾ ಥರ ಕ್ಲೈಮ್ಯಾಕ್ಸಲ್ಲಿ ಹೋಗಿ ಹಾಕಿಸ್ಕೊಂಡ್ರೆ ಅಯ್ಯೋ ಪಾಪ ಬೇಡ, ಕ್ಲೈಮ್ಯಾಕ್ಸ್ಗಿಂತ ಮುಂಚೆನೇ ಕಂಡುಹಿಡಿಬೇಕಾ? ಏನು ಬಾರಿ ನುಲಿತಿದ್ದೆ? ನಾನು ಇಲ್ಲಪ್ಪ, ಅದು ವಾಕಿಂಗ್ ಮಾಡ್ಕೊಂಡು ಬಂದಲ್ಲ, ನಿನ್ನ ನೋಡಿ ನನ್ನ ಬಾಡಿ ಆಟೋಮೆಟಿಕ್ ಆಗಿ ನುಲಿಯಕ್ಕೆ ಸ್ಟಾರ್ಟ್ ಆಯಿತು. ರೂಪ, ನಾನು ಚೂರು ಬಿಸಿ ಇದ್ದೀನಿ, ನನಗೊಂದು ಮೆಥಮೆಟಿಕಲ್ ಪ್ರಾಬ್ಲಮ್ ಬಂದಿದೆ, ಅದಕ್ಕೆ ಫಾರ್ಮುಲಾ ಹಾಕಿ ಕಂಡು ಹಿಡಿಬೇಕು. ಓಕೆ, ಬಾಯ್, ಸಿಗ್ತೀನಿ. ಓಹೋ, ಫಾರ್ಮುಲಾ ಹಾಕ್ತೀಯಾ? ನೀನದು ಏನು ಫಾರ್ಮುಲಾ ಹಾಕ್ತೀಯ ಅಂತ ನಾನು ನೋಡ್ತೀನಿ. ಲಕ್ಷ್ಮಿ, ಅಪ್ಪ ಬಜಾರ್ ಮಾಡ್ತಿದ್ದಾರೆ, ನನಗೆ ಇಷ್ಟವಾದ ದೇವ್ರಿಗೆ ಬೇಡ್ಕೊ, ನಂಗೆ ಏನು ಆಗದೆ ಇರಲಿ ಅಂತ. ಅದನ್ನ ಬರುವಾಗ ಕೇಳ್ತೀನಿ, ಬನ್ನಿ ಹೋಗೋಣ. ಬ್ರೋ, ಏನಿರ್ಬೋದು ಗೊತ್ತಿಲ್ಲ ಬ್ರೋ, ನೋಡೋಣ ಬಾ. ಈ ಮನೇಲಿ ಯಾರಿಗೇನು ಕಾದಿದೆಯೋ ಏನು? ಯಾರ ನೋಡಕ್ಕೆ ಅಷ್ಟು ಅರ್ಜೆಂಟಲ್ಲಿ ಓಡ್ತಿದ್ಯಾ? ಸುಮ್ಮನೆ ಟೆನ್ಷನಲ್ಲಿ ಆಗ್ತಾ ಇದ್ದೀನಿ. ನೀನೊಬ್ಳು ಜಸ್ಟ್ ಸೌಂಡ್ ಆಗಿರೋದಕ್ಕೆ ಈ ರೀತಿ ಓಡ್ಬೇಕಾ? ಆ ಸೌಂಡಲ್ಲಿ ಅಂಥದ್ದು ಏನಿದೆ? ತಲೆ ಬಿಟ್ಟು ಹೊಡೆದಾಗ್ಬಿಡ್ತೀನಿ. ಆ ಸೌಂಡಲ್ಲಿ ಇರೋದು ಬಜಾರ್ ಆಗಿದೆ ಅಂದ್ರೆ ಯಾರಿಗಾದ್ರೂ ಮೋಸ ಬೀಳುತ್ತೆ ಅಂತಾನೆ ಅರ್ಥ. ಸುಮ್ಮನೆ ಈ ಮನೇಲಿ ಬಜಾರ್ ಆಗಲ್ಲ, ಇದು ಈ ಮನೇಲಿ ಒಂಥರ ನ್ಯಾಯದ ಗಂಟೆ ಇದ್ದಾಗೆ. ಹೌದಾ? ಬಾ. ರೀ, ಎಲ್ಲರನ್ನೂ ಕರೆದಿದ್ದೀರಾ? ಏನಾದರೂ ಪ್ರಾಬ್ಲಮ್ಮಾ? ಆಗಬಾರ್ದು ಅಂತಾನೆ ಎಲ್ಲರನ್ನೂ ಕರೆದಿರೋದು. ಅಂದರೆ ಅರ್ಥ ಆಗಲಿಲ್ಲ. ಹೇಳ್ತೀನಿ. ಗೌರಿ ಗಣೇಶ ಹಬ್ಬ ಬರ್ತಾರೆ, ಅದರ ಸೆಲೆಬ್ರೇಷನ್ ಬಗ್ಗೆ ಮಾತಾಡೋಣ ಅಂತ ಕರೆದಿದ್ದು.
ಬಾಸ್ ಈ ಸಲ ಹಬ್ಬನ ಸುತ್ತಮುತ್ತ ಇರೋ 48 ಏರಿಯಾಗಳು ಕತ್ತಿ ಎತ್ತಿ ನೋಡ್ಬೇಕು. ಅಷ್ಟೇ ಅಲ್ಲ, ಸುತ್ತಮುತ್ತ ಇರೋ ಜನಗಳೆಲ್ಲ ಮೂಗಿನ ಮೇಲೆ ಬೆರಳಿಟ್ಟು ನೋಡ್ಬೇಕು ಬಾಸ್. ಆ ಥರ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡೋಣ ಬಾಸ್. ನನ್ನ ಹತ್ರ ಫುಲ್ ಪ್ಲಾನ್ ರೆಡಿ ಇದೆ. ರೂಪಾ ಎಕ್ಸ್ಪ್ಲೇನ್ ಮಾಡು. ಹ್ಞೂ ಹೌದು ಸರ್. ಬೆಳಿಗ್ಗೆ ಗೌರಿ ಗಣೇಶ ಮೂರ್ತಿ ಕೂರಿಸೋದು, ಮನೆಗೆ ಸೆಲೆಬ್ರಿಟಿನ ಕರೆಸೋದು, ಸಂಜೆ ಡ್ಯಾನ್ಸ್, ಸಾಂಗ್, ಪಾರ್ಟಿ, ಆಮೇಲೆ ಕಲ್ಚರಲ್ ಆಕ್ಟಿವಿಟೀಸ್. ಅಷ್ಟೇ ಅಲ್ಲ ಸರ್, ವಿಸರ್ಜನೆ ಆದ್ಮೇಲೆ ಸೆಲೆಬ್ರಿಟಿ ಕೈನಲ್ಲೇ ನಮ್ಮ ಮನೆ ಗಾರ್ಡನ್ ಅಲ್ಲೇ ಅವ್ರ ಕೈಯಾರ ಗಿಡ ನಡ್ಸೋದು. ಇದು ಜಸ್ಟ್ ಪ್ಲಾನ್ ಅಷ್ಟೇ ಸರ್. ಇದನ್ನ ಇನ್ನೂ ಅಪ್ಗ್ರೇಡ್ ಮಾಡ್ಬೋದು ಕೂಡ. ಅದೆಲ್ಲ ಏನೂ ಬೇಕಾಗಿಲ್ಲ. ಹಬ್ಬ ಗ್ರ್ಯಾಂಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಮನ್ಸಿಗೆ ಹತ್ರ ಆಗಬೇಕು. ಹೇಗೆ? ಹೇಳ್ತೀನಿ. ಯೂಶಲಿ ಎಲ್ಲರ ಮನೆಯಲ್ಲೂ ಗೌರಿ ಗಣೇಶ ಹಬ್ಬನ ಒಂದೇ ರೀತಿ ಸೆಲೆಬ್ರೇಟ್ ಮಾಡ್ತಾರೆ. ಆದರೆ ಅಂತರ ಯಾವಾಗಲೂ ಈ ಹಬ್ಬನ ತುಂಬ ಡಿಫ್ರೆಂಟಾಗಿ ಸೆಲೆಬ್ರೇಟ್ ಮಾಡ್ತಿದ್ಲು. ಅವಳಿಗೆ ಹೇಗೆ ಬೇಕೋ ಹಾಗೆ ಸೆಲೆಬ್ರೇಟ್ ಮಾಡ್ತಿದ್ಲು. ಸೊ ನಮ್ಮ ಐಡಿಯಾಸ್ ಏನಿದ್ರು ಅದನ್ನು ಪಕ್ಕಕ್ಕಿಟ್ಟು ಈ ವರ್ಷ ಅಂತರ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ಲೋ ಅದೇ ರೀತಿ ಪ್ರತಿಯೊಂದು ಸ್ಟೆಪ್ಪು ಫಾಲೋ ಮಾಡಿ ಸೆಲೆಬ್ರೇಟ್ ಆಗಬೇಕು. ಮೋರೋವರ್ ಈ ಹಬ್ಬ ನನಗೆ ತುಂಬ ಸ್ಪೆಷಲ್. ಯಾಕಂದರೆ ಬಹಳ ವರ್ಷಗಳಾದಮೇಲೆ ಅಂತರ ವಾಪಸ್ ಬಂದಿದ್ದಾಳೆ. ಈ ಹಬ್ಬನ ಆಚರಿಸ್ತಾ ಇದ್ದೀವಿ. ಅರೇ ಪ್ರಮೋದ್, ನೀವು ನೋಡಿದಿರಲ್ಲ ಅಂತರ ಹೇಗೆ ಆಚರಿಸ್ತಾ ಇತ್ತು ಅಂತ? ಹೌದಪ್ಪ, ಹಬ್ಬದ ಹಿಂದಿನ ದಿನ ಮನೆಯೆಲ್ಲ ಗೋಮೂತ್ರದಲ್ಲಿ ಸ್ವಚ್ಛ ಮಾಡೋದ್ರಿಂದ ಹಿಡಿದು ವಿಸರ್ಜನೆವರೆಗೂ ನಾವೆಲ್ಲ ಕಣ್ಣಾರೆ ನೋಡಿದ್ದೀವಿ. ಗುಡ್. ಎಲ್ಲ ಕೆಲಸ ಪರ್ಫೆಕ್ಟ್ ಆಗಬೇಕು. ಏನು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಾನು ಸಹಿಸ್ಕೊಳ್ಳಲ್ಲ. ಏನು ಮಿಸ್ಟೇಕ್ ಆಗಲ್ಲ, ನೀವು ಆರಾಮಾಗಿರಿ. ಸದ್ಯ ಏನಾಗಿಲ್ವಲ್ಲ, ಸಾಕು. ಇಲ್ಲ ಮೇಡಮ್, ಎಲ್ಲ ರೆಡಿ ಮಾಡೋಣ. ಎಸ್ ಶುರು ಮಾಡ. ನನಗಂತೂ ಮೊದಲು ತುಂಬ ಭಯ ಆಗೋಗಿತ್ತು. ಇಷ್ಟು ದಿನ ಹೊರಗೆ ಕರ್ಕೊಂಡು ಹೋಗ್ದಿರೋ ಅಭಿ, ನಾನೇ ಕೇಳಿದ್ರು ಕರ್ಕೊಂಡು ಹೋಗ್ದಿರೋ ಅಂತ ಅಭಿ ಈಗ ಇದಕ್ಕಿದ್ದಾಗೆ ಹೊರಗೆ ಕರ್ಕೊಂಡು ಹೋಗ್ತಿದ್ದಾನಲ್ಲ ಅಂತ ನನಗೆ ಡೌಟ್ ಇತ್ತು. ಅಲ್ಲಿ ಹೋದ್ಮೇಲೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳೋಕ್ಕೆ ಶುರು ಮಾಡ್ದ. ನನಗಂತೂ ಸಿಕ್ಕಾಪಟ್ಟೆ ಭಯ ಆಗೋಗಿತ್ತು. ಹೇಗೋ ಮ್ಯಾನೇಜ್ ಮಾಡಿದೆ. ಆಮೇಲೆ ನಿಮಗೆ ಕಾಲ್ ಮಾಡಿದ್ನಲ್ಲ, ಆಗ ನೀವು ಕೊಟ್ಟ ಪ್ಲ್ಯಾನ್ ಪ್ರಕಾರನೇ ತಲೆ ಸುತ್ತ ಬೀಳೋ ನಾಟಕ ಮಾಡಿ ಹೇಗೋ ಅಲ್ಲಿಂದ ತಪ್ಪಿಸ್ಕೊಂಡು ಬಂದೆ. ಆದರೆ ತುಂಬ ದಿನ ತಲೆ ಸುತ್ತಿ ಬೀಳೋ ಆಟ ನಡೆಯಲ್ಲ. ನೀನು ಈ ಪ್ಲಾನ್ ಯೂಸ್ ಮಾಡಿದಷ್ಟು ಸಿಕ್ಕಾಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲ, ನಾನು ಅದಕ್ಕೆ ಬೇರೆ ದಾರಿನೇ ಹುಡುಕ್ತೀನಿ. ನಾನು ಅಭಿ ಕ್ಲೋಸ್ ಆಗೋದಕ್ಕೆ ಸರು ಹೆಲ್ಪ್ ತಗೋತೀನಿ. ನಾನು ಕೇಳಿದ್ರೆ ಅವಳು ನನಗೋಸ್ಕರ ಪ್ರಾಣ ಬೇಕಾದರೂ ಕೊಡ್ತಾಳೆ. ನಾನು ಅವಳನ್ನ ಆ ಥರ ಮರಳು ಮಾಡಿದ್ದೀನಿ. ಹಾಗೆ ಮನೇಲಿ ಎಲ್ಲರೂ ಒಬ್ಬೊಬ್ಬರಾಗೆ ಹಾಗೆ ಮರಳು ಮಾಡ್ತೀನಿ. ಏಜೆಯಿಂದ ತಪ್ಪಿಸ್ಕೊಂಡೆ ಅಂತ ಖುಷಿ ಪಡಬೇಡ. ಅವನು ಬೆಳಕಿದ್ರು ಕಣ್ಣು ಮುಚ್ಕೊಂಡು ಯುದ್ಧ ಮಾಡ್ತಾನೆ. ಅಂಥದ್ರಲ್ಲಿ ಅವನನ್ನ ಕತ್ಲು ಕೋಣೆಯಲ್ಲಿ ತಂದಿಟ್ರೆ ಬಿಡ್ತಾನ? ನೋಡು, ಅವನ ಹತ್ರ ತುಂಬಾ ಹುಷಾರಾಗಿರು. ಅಷ್ಟೆಲ್ಲ ಪ್ರಶ್ನೆ ಕೇಳಿದ್ದಾನೆ ಅಂದ್ರೆ ನಿನ್ನಿಂದ ಯಾವುದೋ ಒಂದು ವಿಷಯನ ಅವನು ಕ್ಯಾಚ್ ಮಾಡಿರ್ತಾನೆ. ಆದ್ರೆ ನೀನ್ ಹೇಳದೆ ಮನಸ್ಸಲ್ಲಿ ಲೆಕ್ಕಾಚಾರ ಹಾಕೊಂಡಿರ್ತಾನೆ. ಹೌದು, ಅದ್ರ ಬಗ್ಗೆ ನಾನು ಯೋಚನೆ ಮಾಡಿದೆ. ಆದರೆ ಆಗಿರೋ ಡ್ಯಾಮೇಜ್ನ ನಾನೇ ಸರಿ ಮಾಡ್ತೀನಿ. ಮನೇಲಿ ದುರ್ಗಾ ಬಗ್ಗೆ ಇನ್ನೂ ಏನೂ ಗೊತ್ತಾಗಿಲ್ಲ. ಆಫೀಸ್ ಕೆಲಸದ ಮೇಲೆ ಎಲ್ಲೋ ಹೊರಗಡೆ ಹೋಗಿದ್ದಾಳೆ, ವಾಪಸ್ ಬರ್ತಾಳೆ ಅಂದ್ಕೊಂಡಿದ್ದಾರೆ. ಹಾಗಿದ್ರೆ ಕಳಿಸಿರೋ ಮೆಸೇಜು ವರ್ಕ್ ಆಗ್ತಿದೆ ಅಂತ ಆಯ್ತು. ಸರಿ, ಸ್ವಲ್ಪ ದಿನ ಹೀಗೆ ಮೇಂಟೈನ್ ಮಾಡೋಣ. ಆದ್ರೆ ನೀನು ಮಾತ್ರ ಹುಷಾರಾಗಿ ನಿಭಾಯಿಸು. ಅದನ್ನು ನಾನು ನೋಡ್ಕೋತೀನಿ ಬಿಡಿ. ಅಭಿ ಅಂತರ ಪ್ರೀತಿಲಿ ಹುಚ್ಚ. ಅಕಸ್ಮಾತ್ ನಾನು ತಪ್ಪು ಮಾಡಿದ್ದೀನಿ ಅಂತ ಗೊತ್ತಾದರೂ ಕೂಡ ಅವನು ಅದನ್ನು ಕಂಡುಹಿಡಿಯಕ್ಕೆ ಬಂದಾಗ ಅವನ್ನ ಪ್ರೀತಿ ಬಲೆಯಲ್ಲಿ ಬೀಳಿಸ್ಕೋಬಹುದು. ಆದ್ರೆ ನಮಗೆ ನಿಜವಾದ ಥ್ರೆಟ್ ಇರೋದು, ನಿಜವಾಗ್ಲೂ ಭಯ ಪಡಬೇಕಾಗಿರೋದು ಲೀಲಾ ಬಗ್ಗೆ. ಅವಳು ಸರಿ ಇಲ್ಲ. ಯಾವಾಗ ಹೇಗೆ ಯಾವ ತರ ನಮ್ಮ ಮೇಲೆ ಕಣ್ಣಿಡ್ತಾಳೆ ಅಂತ ಅಂದಾಜು ಕೂಡ ಮಾಡೋಕ್ಕಾಗಲ್ಲ. ಚೋಟುದ್ದ ಇಲ್ಲ, ಆ ಚಿಲ್ಟಾರಿ ನನ್ನನ್ನೇ ಆಟಾಡ್ಸಕ್ಕೆ ಬರ್ತಾಳೆ. ಅವಳ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಅವಳನ್ನ ನಾನು ಮ್ಯಾನೇಜ್ ಮಾಡ್ತೀನಿ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಓಕೆ, ಆದರೆ ಕೆಲಸ ಬೇಗ ಆಗಬೇಕು. ಐ ನೀಡ್ ರಿಸಲ್ಟ್. ಯಾ, ಶೋರ್.
ಆಗ್ಲಿಂದ ಸುಮ್ಮನೆ ನಿಂತ್ಕೊಂಡೇ ಇದೆಯಾ, ಏನು ಅಂತ ಹೇಳು. ನಾನು ಸುಮ್ಮನೆ ನಿಂತಿಲ್ಲ, ನಿಮ್ಮನ್ನು ನೋಡ್ತಾ ನಿಂತಿದ್ದೀನಿ. ಅದು ಎಕ್ಸೈಟ್ಮೆಂಟಲ್ಲಿ. ಆ ಎಕ್ಸೈಟ್ಮೆಂಟು ನಿಮಗೆ ಕಾಣಿಸ್ತಿಲ್ಲ ಅಷ್ಟೆ. ಎಕ್ಸೈಟ್ಮೆಂಟಲ್ಲಿ ನೋಡ್ತಾ ಇದೆಯಾ? ಅಂಥದ್ದೇನಿದೆ ಯಾವತ್ತೂ ನೋಡದೇ ಇರೋದು? ಲವ್, ಪ್ಯೂರ್ ಲವ್.